ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಹೊರಟಿದ್ದೀನಿ, ಬಂಗಾರದ ಅಂಗಡಿಗೆ ಹೋಗಬೇಕು. ಹಾಗಾಗಿ ಹೊರಟಿದ್ದೀನಿ. ಅಂದರೆ ಇಲ್ಲೇ ಊರಲ್ಲೇ ಹೋಗ್ತಾ ಇರೋದು, ತುಮಕೂರಲ್ಲಿ ಅಲ್ಲ. ಈ ಡ್ರೆಸ್ನ ಹಾಕ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ಈ ಡ್ರೆಸ್ ವೇರ್ ಮಾಡಿದ್ದೆ. ಇದು ತೊಗೊಂಡು 4 ಇಯರ್ಸ್ ಆಯಿತು. ಈ ಡ್ರೆಸ್ ತೊಗೊಂಡು ನಾನು 4 ಇಯರ್ಸು 3 ಇಯರ್ಸ್ ಏನೋ ಆಯಿತು ಅನ್ಸುತ್ತೆ, ಮೇ ಬಿ 3 ಇಯರ್ ಆಯಿತು ಇದನ್ನು ತೊಗೊಂಡು. ಈ ಥರ ಸ್ಟ್ರೈಪ್ಸ್ ಇತ್ತು. ಸೊ ಇಲ್ಲಿ ಊರಲ್ಲೆಲ್ಲ ಸುಮ್ಮನೆ ಏನಕ್ಕೆ ಹಾಕ್ಕೊಳ್ಳೋದು, ಇದಕ್ಕೆ ದುಪ್ಪಟ್ಟ ಕೂಡ ಹಾಕೋತಿದ್ದೆ ನಾನು ಹಾಕಿದ್ರೆ. ಬಟ್ ಪಾಪುನ ಎತ್ಕೊಳ್ತೀನಲ್ಲ, ಅವಳು ಸುಮ್ಮನೆ ಅಂದರೆ ಲೈಕ್ ಅದು ತೆಗಿಯೋದು, ಅದು ಡಿಸ್ಟರ್ಬ್ ಆಗುತ್ತೆ, ಬೇಡ ಅಂತ ಹೇಳಿಬಿಟ್ಟು ಇವಾಗ ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಒಂದು ಚೂರು ಏನೇನೋ ಆಗಿಲ್ಲ. ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ನೀವೇನಾದರೂ ಬೇಕು ಅಂದರೆ ಪರ್ಚೇಸ್ ಮಾಡಿ. ಪ್ಯೂರ್ ಕಾಟನ್ ಇದೆ. ಇದು ಓಪನ್ ಮಾಡೋದು ಬೇಡ ಚಿನ್ನಿ, ಇವಾಗ ಬೇಡ ಓಪನ್ ಮಾಡೋದು. ಇವಾಗ ಪಪ್ಪ ಬರ್ತಾರಲ್ಲ, ಹೋಗೋಣ ತಗೊಂಡೆಲ್ಲಾನು, ಸರಿನಾ? ಇದು ಓಪನ್ ಮಾಡೋದು ಬೇಡ ಇವಾಗ, ಓಕೆನಾ? ಇದು ಆಟ ಆಡಬಾರ್ದಮ್ಮ, ಇದು ತಗೊಂಡು ಹೋಗೋಣ ನಾವು, ಆಯಿತಾ? ಇನ್ನು ಬಂಗಾರದ ಅಂಗಡಿಗೆ ಏನಕ್ಕೆ ಹೊರಟಿರೋದು ಅಂತ ಅಂದರೆ, ಸ್ವಲ್ಪ ಬೆಳ್ಳಿ ಇದೆ, ಅಂದರೆ ಹಳೇದು ಬೆಳ್ಳಿ ಇದೆ ಸ್ವಲ್ಪ. ಅಂದರೆ ಹರಿದು ಖಡ್ಗ, ಒಂದು ಉಂಗುರಗಳು, ಮತ್ತು ಹನಿಗೆ ನಾಮಕರಣಕ್ಕೆ ಬಂದಿರೋ ಒಂದಷ್ಟು ಸಿಲ್ವರ್ ಎಲ್ಲ ಇದೆ. ಬಟ್ ಅದು ಸಿಲ್ವರ್ ಎಲ್ಲ ಹನಿದ ನಾಮಕರಣ ಇಲ್ಲಿ ಮಾಡಿರೋದ್ರಿಂದ ಈ ಕಡೆಗೆ ಜಾಸ್ತಿ ಸಿಲ್ವರ್ನೆಲ್ಲ ಅಂದರೆ ಸ್ವಲ್ಪ ಬಂದಿದೆ. ಸೊ ಅದೆಲ್ಲ ಇಲ್ಲೇ ತೊಗೊಂಡಿರೋದು. ಮತ್ತು ದುರ್ಗಾ ಅಲ್ಲಿ ಇಲ್ಲಿ ಬಂದಿರುವಂಥ ಗಿಫ್ಟ್ಗಳಿದೆ, ಇನ್ನೂ ತುಂಬ ಇದೆ. ಸೊ ನಾನೇನು ಅಂದ್ಕೊಂಡೆ, ಇವಾಗ ಸಿಲ್ವರ್ ಹೆಂಗಿದ್ರು ನಾನು ಏನಾದರೂ ತೊಗೋಬೇಕು ಮನೆಗೆ, ಅಂದರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಟೈಮಲ್ಲಿ ಒಂದೇ ಸಲ ತೊಗೋತೀನಿ ಅಂದರೆ ಹಾಗಲ್ಲ. ಸರಿ, ಇವಾಗ ಹೆಂಗಿದ್ರು ಹಳೇದು ಬೆಳ್ಳಿ, ಮತ್ತು ನನ್ನ ಹತ್ರ ಬೆಳ್ಳಿ ಕಾಯಿನ್ಸ್ ಬೇರೆ ಇದೆ. ನಂಗೆ ಮಲಬಾರಲ್ಲಿ ಕೊಟ್ಟಿರೋ ಕಾಯಿನ್ಸ್ಗಳು ತುಂಬ ಇದೆ. ಸರಿ, ಅದೆಲ್ಲನೂ ಹಾಕ್ಬಿಟ್ಟು ಎಷ್ಟಕ್ಕೆ ತೊಗೋತಾರೆ ನೋಡೋಣ, ಫಸ್ಟ್ ಕೇಳಿ. ಅದಾದಮೇಲೆ ನನಗೆ ವರ್ತ್ ಅಂತ ಅನಿಸಿದ್ರೆ ಏನಾದರೂ ಹಬ್ಬಕ್ಕೆ ತೊಗೊಳ್ಳೋಣ ಹೊಸದು ಅಂಥೇಳಿ ಅಂದ್ಕೊಂಡಿದ್ದೀನಿ. ಬಟ್ ಹಬ್ಬ ಏನೋ ತುಂಬ ಲೇಟ್ ಇದೆ. ಬಟ್ ನಾನು ಇವಾಗಲೇ ಒಂದೊಂದೇ ಮಾಡ್ಕೊಳ್ಳೋಣ, ಒಂದೇ ಸಲ ಆಗೋದಿಲ್ಲ. ಯಾಕಂದರೆ ಈ ರೇಟಲ್ಲಿ ಒಂದೇ ಸಲ ಏನು ತೊಗೊಳಕ್ಕಾಗುತ್ತೆ. ಸರಿ, ಒಂದೊಂದೇ ಏನಾದರೂ ತೊಗೊಳ್ಳೋಣ ಅಂಥೇಳಿ ಡಿಸೈಡ್ ಮಾಡಿಕೊಂಡು ಇವಾಗ ಹೊರಟಿದ್ದೀನಿ. ಇನ್ನು ಅರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಹೊರಡಬೇಕು. ಇನ್ನು ಇವಾಗ ತಾನೇ ಹೊರಟ್ವಿ. ಹರಿ ಕೆಳಗಿದ್ದೀನಿ, ನೀನು ಬೀಗ ಹಾಕ್ಕೊಂಡು ಬಾ ಅಂತ ಹೇಳ್ದೆ. ಸರಿ ಅಂತ ಹೊರಟ್ರೆ ನನ್ನ ಮಗಳು ಇಲ್ಲಿ ನನ್ನ ಕ್ಯಾಮ್ರಾ ಇಟ್ಟಿರೋದು ನೋಡಿ ಪೋಸ್ ಕೊಡ್ತಾ ಇದ್ದಾಳೆ. ಇನ್ನು ಬಂದ್ವಿ, ಇಲ್ಲಿಗೆ ಬಂದು ಶಾಪ್ ಮುಂದೆನೇ, ನಮ್ಮ ಶಾಪ್ ಮುಂದೆನೇ ಇರೋದು ಇವ್ರದ್ದು. ಸರಿ, ಇಲ್ಲೇ ಕೊಡೋಣ ಅಂತ ಹೇಳಿಬಿಟ್ಟು ಇಲ್ಲೇ, ಬಿಕಾಸ್ ನಿಮ್ಗೆ ಹೇಳಿದ್ದೀನಲ್ಲ ನಾನು, ಇಲ್ಲೇ ಸಿಲ್ವರ್ನ ಇಲ್ಲೇ ಕೊಟ್ಬಿಡೋಣ ಅಂಥೇಳಿ, ಹಂಗಾಗಿ ಇಲ್ಲೇ ಕೊಡೋಣ ಅಂಥೇಳಿ. ಇನ್ನು ಇಲ್ಲಿ ಒಂದು ನಾನು ಪ್ರಿನ್ಸಸ್ದು ಶೇಪು ಡಿಸೈನ್ದು ಫಿಂಗರಿಂಗ್ ಇತ್ತು, ತುಂಬ ಚೆನ್ನಾಗಿತ್ತು. ವರ್ಕ್ ತುಂಬ ಚೆನ್ನಾಗಿ ಮಾಡಿದರು ಡಿಸೈನ್ಸು. ಬಟ್ ಏನಂದರೆ ಡೈಲಿ ಯೂಸಿಗೆ ಐ ಥಿಂಕ್ ಇದಷ್ಟು ಸೂಟಬಲ್ ಅಲ್ಲ ಅಂತ ಅನ್ನಿಸ್ತು. ಇನ್ನು ಯಾರೋ ಮಾಡಿಸಿದ್ದಾರೆ ಇದನ್ನು, ಅವರ ಗರ್ಲ್ ಫ್ರೆಂಡ್ಗಂತೇನೋ ಹೇಳ್ತಿದ್ರು. ಬಟ್ ನಂಗೆ ನೋಡಿ ಸಖತ್ ಇಷ್ಟ ಆಯ್ತಲ್ಲ, ಒಂದ್ಸಲ ಹಾಕ್ಕೊಂಡು ನೋಡೋಣ ಹೇಗೆ ಕಾಣಿಸುತ್ತೆ. ಇನ್ ಕೇಸ್ ಚೆನ್ನಾಗಿ ಕಂಡ್ರೆ ನಾನು ಮಾಡಿಸ್ಕೊಳ್ಳೋಣ ಅಂತ ಹೇಳಿ ನೋಡಿದೆ. ಬಟ್ ಅದಾದಮೇಲೆ ಯಾಕೋ ಈ ಡೈಲಿ ಯೂಸ್ಗೆಲ್ಲ ಏನು ಸೆಟ್ ಆಗಲ್ಲ ಅಂಥೇಳಿ ಸುಮ್ಮನೆ ಅದೇ ನಾನು. ಇನ್ನು ನಾನು ಕೂಡ ಸಿಲ್ವರ್ನ ಆರ್ಡ್ರ್ ಕೊಟ್ಟು ಬಂದಿದ್ದೀನಿ. ಸೊ ಬಂದಮೇಲೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಯಾವ ಥರ ಮಾಡಿಸ್ಕೊಂಡೆ ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿದೆ, ಅದೇ ಡಿಸೈನ್ ಇರಲಿ ಅಂತೇಳಿ ಕೊಟ್ಟು ಬಂದಿದ್ದೀನಿ. ಚಿನ್ನಿ ನೇರಳೆ ಹಣ್ಣು ಅದು ಟೇಸ್ಟ್ ಮಾಡು ಒಂದ್ಸಲ. ಚಿನ್ನ ಅವಳಿಗೆ ಸಾಲ್ಟ್ ಹಾಕ್ಬೇಕಿತ್ತು ಸ್ವಲ್ಪ, ಅದಕ್ಕೆ ಉಪ್ಪು ಹಾಕಿದ್ರೇನೆ ಚೆನ್ನಾಗದು. ಚಿನಿ ಹುಳ ಅಲ್ಲ ಅಮ್ಮು, ಹನಿ ನಾನು ತಿಂದಿಲ್ಲ. ಎಲ್ಲೋಡಿಲಿ, ಓಕೆ ನೋಡಿಲಿ, ಇದು ಬೀಜ ತೆಗಿಬೇಕು. ತಿನ್ನಲ್ಲ ಅನ್ಸುತ್ತೆ, ಅಂದ್ರೆ ತಿನ್ನಕ್ ಅವಳಿಗೆ ಬರ್ತಾ ಇಲ್ಲ ಅದು. ತಿಂತೇನಲ್ಲ ಇನ್ನು ಹನಿಗೆ ಅದು ಏನಂತಾನೆ ಪಾಪ ಗೊತ್ತಾಗ್ತಾ ಇರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದಲ್ಲ. ಇನ್ನು ನಾನು ಬಂದಾಗ ಏನೂ ಕೂಡ ಅಡುಗೆನೇ ಮಾಡಿಟ್ಟು ಹೋಗಿರಲಿಲ್ಲ. ಸರಿ ಬಂದಿದ್ದು ಲೇಟ್ ಆಯಿತು, ನಾವು ಅಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡಿದ್ದು ತುಂಬ ಲೇಟ್ ಆಯಿತು. ಅದಕ್ಕೆ ಟೊಮೊಟೊ ಬಾತನ್ನ ಮಾಡ್ಕೊಂಬಿಡೋಣ ಅಂಥೇಳಿ, ಅದು ಬೇಗ ಆಗುತ್ತಲ್ಲ ಸರಿ ಅಂದ್ಬಿಟ್ಟು ಟೊಮೊಟೊ ಬಾತ್ ಮಾಡ್ತಾಯಿದ್ದೆ. ಇನ್ನು ಹಾಲನ್ನ ಹೆಪ್ಪಾಕೋಣ ಅಂತ ಹೇಳಿಬಿಟ್ಟು ಹಾಲು ಕೂಡ ಹೆಪ್ಪಾಕ್ತೆ.
ನಾನಿನ್ನು ಬೆಳಗ್ಗೆನೇ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು, ಬಿಕಾಸ್ ಅಡುಗೆ ಮಾಡಿಬಿಟ್ಟು ಊಟ ಮಾಡಿ ಮಲ್ಗೋ ಅಷ್ಟರಲ್ಲಿ ತುಂಬ ಲೇಟ್ ಆಯಿತು. ಇನ್ನು ಬೆಳಗ್ಗೆ ಇದು ನಾನು ರಾತ್ರಿ ಹಾಲು ಎಪ್ಪಾಕಿದ್ದೆ ನೋಡಿ, ಬೆಳಗ್ಗೆ ನೋಡ್ತೀನಿ ಅದು ನೋಡಿದ್ರೆ ನನಗೆ ತಿನ್ನೋಕೆ ಮನಸ್ಸು ಬರ್ತಾಯಿಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿ ಮೊಸರಾಗಿತ್ತು. ಒಂಥರ ಹೆಂಗೆ ಅಂದರೆ ಅದನ್ನು ಏನಕ್ಕೆ ಹಾಳು ಮಾಡಲಿ ಅನ್ನೋ ಫೀಲಿಂಗ್ ಬಂದುಬಿಟ್ಟು ಅಷ್ಟು ಚೆನ್ನಾಗಾಗಿತ್ತು. ಇನ್ನು ಬೆಳಗ್ಗೆ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇರೋದಿದು. ಸೊ ಬೆಳಗ್ಗೆ ಏನಾದರೂ ತಿಂಡಿ ಮಾಡ್ಕೊಳ್ಳೋಣ ಅಂಥೇಳಿ ಅವಲಕ್ಕಿ ಮಾಡೋಣ ಅಂತ ಹೇಳಿಬಿಟ್ಟು ಅವಲಕ್ಕಿ ಮಾಡ್ತಾಯಿದ್ದೆ. ಜೊತೆಲಿ ಆ ಮೊಸರು ನೋಡ್ತಾ ಇದ್ರೆ ಒಂದು ಖುಷಿ ಆಗ್ತಾಯಿತ್ತು. ಮನೇಲಿ ಹೆಪ್ಪಾಕಿರೋದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅವಾಗ ಹಿಂಗೆ ಹೆಪ್ಪಾಕೋತಾ ಇರ್ತೀನಿ ನಾನು. ಒಂದು ತಗೋಬೇಕಾಯ್ತಾ? ತಿನ್ನು, ಆಮೇಲೆ ಅದು. ಸರಿ. ಚೆನ್ನಾಗಿದೆಯಾ? ಆಲ್ಮೋಸ್ಟ್ ಏನೇ ತರಕಾರಿ ನಾನು ಯಾವುದಾದ್ರೂ ಕಟ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಮಗಳು ತಿನ್ಕೋತಾಳೆ. ಫುಲ್ ಅಲ್ಲದೆ ಹೋದರೂ ಅಟ್ಲೀಸ್ಟ್ ಒಂದು 2 ಪೀಸ್ ಅಂತೂ ಕಂಪಲ್ಸರಿಯಾಗಿ ತಿಂತಾಳೆ. ಇನ್ನು ನಾನು ಬೆಳಗ್ಗೆನೇ ತಿಂಡಿಗೆ ಒಗ್ಗರಣೆಗೆ ಇಟ್ಬಿಟ್ಟು ಹೊರಗೆಲ್ಲನೂ ತೊಳೆದು ಬಿಡೋಣ. ಯಾಕಂದರೆ ಪಾಪು ಇಲ್ಲಿ ಓಡಾಡ್ತಿರ್ತಾಳೆ. ಸರಿ, ಇಲ್ಲಿ ತುಂಬ ಸಿಮೆಂಟಿಂದೆಲ್ಲನೂ ಧೂಳು ಕೂತ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೇ ಫಸ್ಟ್ ತೊಳೆದು ಬಿಡೋಣ ಅಂಥೇಳಿ ಎಲ್ಲ ಹೊರ ಕ್ಲೀನ್ ಮಾಡ್ತಾಯಿದ್ದೆ. ಚೆನ್ನಾಗಿದೆಯಾ? ಇನ್ನು ಬೆಳಗ್ಗೆ ತಿಂಡಿಲಿ ಏನಾದರೂ ಒಂದು ಫ್ರೂಟು ಅಥವಾ ವೆಜಿಟೇಬಲ್ ಇದ್ದೇ ಇರುತ್ತೆ. ಸೊ ಸೀಬೆಹಣ್ಣು ಅಂತೂ ಇವಾಗ ಕಂಪಲ್ಸರಿ ಮನೇಲಿ ಇದ್ದೇ ಇರುತ್ತೆ, ಈ ಸೀಸನ್ ಅಲ್ವಾ. ಇನ್ನು ಸೀಬೆಹಣ್ಣು ತೊಗೊಂಡಿದ್ದೀನಿ ಒಂದು, ಮತ್ತು ಇದು ಅವಲಕ್ಕಿ. ಇದು ಆ್ಯಕ್ಚುಲಿ ನನಗೂ ಹನಿಗೆ ಇಬ್ಬರಿಗೂ ಸೇರಿ ತೊಗೊಂಡಿರೋದು. ಇನ್ನು ಅಕ್ಕ ಅವರು ತುಮಕೂರಿಗೆ ಹೋಗಿದ್ದಾರೆ, 1 ವೀಕ್ ಆಯಿತು. ಬಟ್ ನಮಗಂತೂ ಇಬ್ಬರಿಗೂ ಮನೇಲಿ ಇರೋದು ತುಂಬ ಬೋರ್ ಆಗ್ತಾಯಿದೆ. ಬಿಕಾಸ್ ಸಂಜೆ ಒಂದು ಸ್ವಲ್ಪ ಹೊತ್ತಾದರೂ ಬಂದು ಹೋಗ್ತಾ ಇದ್ರಲ್ಲ, ಇವಾಗ ಸಿಕ್ಕಾಪಟ್ಟೆ ಒಂಥರ ಬೇಜಾರು ಅನ್ನಿಸ್ತಿದೆ. ಸರಿ, ಅದಕ್ಕೆ ಇವತ್ತು ನಾವು ಹೊಲಕ್ಕೆ ಹೋಗಿ ಬರೋಣ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಹಾಗೆ ಕಡಲೆಕಾಯಿ ಇದೆ ಹಸಿದು, ಕಿತ್ಕೊಂಬರೋಣ ಅಂತ ಹೇಳಿಬಿಟ್ಟು ಸಂಜೆ ಹೋಗೋಣ ಅಂಥೇಳಿ ಅಂದ್ಕೊಂಡ್ವಿ. ಸರಿ ಆಯಿತು, ಹೋಗಿ ಬರೋಣ. ನೀವು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನೀನು ಸ್ವಲ್ಪ ಹೊತ್ತು ಮಲಗಿಸ್ಬಿಡು, ಅವಳು ಎದ್ಮೇಲೆ ಹೋಗೋಣ ಅಂಥೇಳಿ ಹರಿ ಹೇಳ್ದ. ಸರಿ ಅಂದ್ಬಿಟ್ಟು ನಾನು ತಿಂಡಿ ತಿನ್ನಿಸ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗುಬ್ಬಿ ಎಷ್ಟು ಚೆನ್ನಾಗಿದೆ ನೋಡು. ಅವಳು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವಳೇ ನಾನು ಫಸ್ಟ್ ಟೈಮ್. ಅಂದರೆ ಮಾಮೂಲಿ ಈ ಥರ ಗೂಡಿಂಗೆ ಸ್ಟ್ರೈಟ್ ಆಗಿರುತ್ತಲ್ಲ, ಆ ಥರದ್ದು ನೋಡಿದ್ದೀನಿ. ಬಟ್ ಇದು ಇವತ್ತೇ ನೋಡ್ತಾ ಇರೋದು. ಎಷ್ಟು ಚೆನ್ನಾಗಿದೆ ನೋಡು. ಚೆನ್ನಾಗಿದೆ ಅಲ್ಲ ನೀ? ಬಂದಿದ್ದೀವ ನಾವಿಲ್ಲಿಗೆ, ಮಳೆ ಬಂದು ಇಷ್ಟೊಂದೆಲ್ಲ ಪೇಪರ್ ಚೀಲ ಬಿದ್ದಿರೋದಲ್ಲ. ಅನಿ ಏನಿದು ಹಾಕಿರೋದು? ಲಾಸ್ಟ್ ಟೈಮ್ ಬಂದಾಗ ಇರ್ಲಿಲ್ಲಲ್ಲ. ಲಾಸ್ಟ್ ಟೈಮ್ ಇರ್ಲಿಲ್ವಲ್ಲ ಇದು. ಚೆನ್ನಾಗಿ ತಡಿಯುತ್ತಾ ಇದು ಗಾಳಿಗೆಲ್ಲ? ಹಾಂ, ಬಟ್ ಅದು ನೋಡಿದ್ರೆ ಒಂಥರ ಇಲ್ಲೆಲ್ಲಿನ ಕ್ಲಾತ್ ಬರುತ್ತೆ ನೋಡು, ಸಾಫ್ಟಾಗಿ. ನೈಲಾನ? ಸನ್ ಪ್ರೊಟೆಕ್ಷನಾ? ಪರವಾಗಿಲ್ಲ ಇವಾಗ. ಹನಿ ಕೀಳ್ಬಾರ್ದು ಬಿಡೋ. ಟೋಪಿ ಹಾಕೊಂಡು ಬರ್ತೀಯಲ್ಲ, ಕ್ಯಾಪು, ಅದು ಏನಕ್ಕೆ ಬ್ಲ್ಯಾಕ್ ಆಗಿರುತ್ತೆ ಅಂದರೆ ಇದ್ದು ಟಚ್ ಆಗಿ ಅಲ್ಲ. ನೀನಿರೋ ಹೈಟಿಗೂ ಸಾಕಾಗಲ್ಲ. ನೀನಿಗಲ್ಲ, ಮೇ ಬಿ ಇದು ಅಪ್ಪಾಜಿಗೂ ಅಂದರೆ ಅಷ್ಟು ಡೌನ್ ಇದೆ. ನನಗೆ ಟಚ್ ಆಗುತ್ತೆ ಚಿನ್ನ. ಇವಾಗ ಸ್ವಲ್ಪ ಜಗ್ಗಿದೆ ಅನ್ಸುತ್ತೆ ಮೇ ಬಿ ಅಲ್ಲ.
ಇನ್ನು ಹರಿನೂ ಏನೋ ಹೇಳ್ದ, ನಂಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ. ಮೇ ಬಿ ಅದಂತಾರೋ ಬೇರೆ ಕರೀತಾರೋ ನಂಗೆ ಗೊತ್ತಿಲ್ಲ. ಇದಕ್ಕೆ ಏನಂತಾರೆ ನೀವೇ ಹೇಳಿ. ಅಂದರೆ ಇದು ಪಕ್ಷಿ ಇದೆ ನೋಡಿ, ಅದಕ್ಕೆ ಏನಂತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಸೊ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇನ್ನು ಇದು ಸನ್ ಬರ್ನ್ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಆ ಒಂದು ಮ್ಯಾಟ್ ವೈಟ್ ಕಲರ್ದೆಲ್ಲ ಹಾಕ್ಸಿರೋದು ಮೇಲ್ಗಡೆ. ಅನಿ ಏನಿದು? ಏನಿದು? ಕಡಲೆಕಾಯಿ. ಇದು ತಿಂತ್ಯಾ? ಶಟ್ ಪಾಮ್ ಕಚ್ಚುತ್ತಾ? ಅಯ್ಯೋ, ಇದು ತಿಂತ್ಯಾ? ನಿಂಗೆ ಬೇಕಾ? ಇವಾಗಲ್ಲ, ಮನೆಗೆ ಹೋಗಿ ತೊಳೆದ್ಬಿಟ್ಟು ಕೊಡ್ತೀನಿ ಆಯ್ತಾ. ಇವಾಗ ಇದು ಬಿಡಿಸ್ಕೊಳ್ಳೋಣ. ಕೆಲಸ ಮಾಡ್ತೀಯಮ್ಮ? ಏನು ಕೆಲಸ ಮಾಡ್ತೀಯಮ್ಮ? ಏನು ಕೆಲಸ ಮಾಡ್ತೀಯ ಚಿನ್ನಿ? ಸೌಂಡ್ ಮಾಡ್ತಾ ಇದ್ದಾನೆ. ಇನ್ನು ಇಲ್ಲೇ ಪಕ್ಕದಲ್ಲೇ ಕಡಲೆಕಾಯಿ ಹಾಕಿರೋದು. ಸರಿ ಅಂದ್ಬಿಟ್ಟು ಅಲ್ಲಿಗೆ ಬಂದ್ವಿ. ನಾನು ಇನ್ನೊಂದು ಹೊಲದಲ್ಲಿ ಹಾಕಿದ್ದಾರೆ ಅಂತ ಅಂದ್ಕೊಂಡೆ. ನನಗೆ ಗೊತ್ತಿಲ್ಲ ಇದು ನೀರಾವರಿಲಿ ಹಾಕ್ತಾರೆ ಮತ್ತು ಬೆಲ್ಲಲ್ಲಿ ಬೇರೆ ಟೈಮಲ್ಲಿ ಹಾಕ್ತಾರೆ ಅಂತ ನನಗೆ ಗೊತ್ತಿಲ್ಲ. ಹರಿ ಕೇಳ್ಬಿಟ್ಟು ನಾನು ಹೇಳೋದು ಕೇಳಿ ನಗ್ತಾ ಇದ್ದ. ಇವಾಗ ಹಾಕಿರೋದು ನೀರಾವರಿಲಿ, ನೆಕ್ಸ್ಟು ನಾವು ಬೆಲ್ಲಲ್ಲಿ ಹಾಕೋದು. ಇದು ಸುಮ್ಮನೆ ಮನೆಗೆ ಸ್ವಲ್ಪ ಹಾಕ್ಕೊಂಡಿರೋದು ಅಷ್ಟೇ ಅಂತ ಹೇಳಿ. ಸೊ ಹಿಂಗೂ ಇರುತ್ತಾ ಅಂಥೇಳಿ ನಗ್ತಾ ಇದ್ದ ಅವನು. ಹಿಂಗೂ ನಿಂಗೆ ತಲೆಗೆ ಬರುತ್ತಾ ಅಂಥೇಳಿ ನಂಗೆ ಗೊತ್ತಿಲ್ಲ, ಹಂಗಾಗಿ ನಾನು ಕೇಳಿದೆ ಅವನ್ನ. ಸರಿನಾ, ನನ್ನ ಮಗಳಂತೂ ಇಲ್ಲಿಗೆ ಬಂದರೆ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾಳೆ ಅಂದರೆ, ಅದಕ್ಕೋಸ್ಕರ ನಾನು ಅಟ್ಲೀಸ್ಟ್ ಅವಳಿಗೆ ತಿಂಗಳಿಗೆ ಒಂದು ಸಲನಾದ್ರೂ ಕರ್ಕೊಂಡು ಬರ್ತೀವಿ. ಈ ಥರ ಅಂದರೆ ಎಂಜಾಯ್ ಮಾಡ್ತಾಳೆ ಎಲ್ಲನೂ. ಮತ್ತು ಮಣ್ಣಲ್ಲಿ ಕೂಡ ಚೆನ್ನಾಗಿ ಆಟಾಡ್ತಾಳೆ ಇಲ್ಲಿ ಬಂದರೆ. ಸೊ ಇಲ್ಲಿ ಫ್ರೆಶ್ ಮಣ್ಣು ಅಂದರೆ ಪ್ಯೂರ್ ಮಣ್ಣು ಸಿಗತ್ತೆ. ಹಾಗಾಗಿ ನಾನು ಅವಳನ್ನ ಆರಾಮಾಗಿ ಬಿಟ್ಬಿಡ್ತೀನಿ ಆಟಾಡಲಿ ಅಂತ ಹೇಳಿ. ಇನ್ನು ಹರಿ ನಮಗೆ ಇಷ್ಟು ಬಳ್ಳಿನ ಬಿಡಿಸ್ರಿ ಅಂತ ಹೇಳಿ ಹಾಕ್ಕೊಟ್ಟು ಹೋಗಿದ್ದಾನೆ. ಬಟ್ ನಾವಿಬ್ರು ನೋಡಿದ್ರೆ ತಿನ್ಕೊಂಡು ಕೂತಿದ್ದೀವಿ. ಇನ್ನು ಇದು ನಮ್ಮ ಅಜ್ಜಿ ಹಾಕ್ತಾಯಿದ್ರು ಮುಂಚೆ. ನಾನು ತುಂಬ ಚಿಕ್ಕವಳಿದ್ದಾಗ 1 ವರ್ಷ ಏನೋ ಹಾಕಿದ್ರು. ಸೊ ಪಕ್ಕದಲ್ಲೇ ನೀರು ಬರ್ತಾಯಿತ್ತು. ಆ ನೀರಲ್ಲಿ ತೊಳೆದ್ಬಿಟ್ಟು ಕೊಡೋರು ಎಷ್ಟು ಚೆನ್ನಾಗಿರೋದು ಗೊತ್ತಾ. ಅದು ನೆನಪಾಯಿತು ನನಗೆ. ಹುಷಾರಮ್ಮ, ಅದೇನು ಮಾಡಲ್ಲ. ಮುಟ್ಟು ಮುಟ್ಟು. ಇಲ್ಲಿ ನೋಡಿ, ಇಲ್ಲಿ ಅಮ್ಮ ಮುಟ್ತಾರೆ. ಓಕೆನಾ? ನೋಡು, ವಾ ನೋಡು. ಕೂರಿಸ್ಬೇಕಂತ. ಕೂರ್ಸು. ಹುಷಾರಾಗಿ ಹಿಡ್ಕೋಬೇಕು ನೀನು. ಫಸ್ಟ್ ಟೈಮ್ ಅಲ್ಲ ಇಟ್ಕೊಂಡಿರೋದು. ಪುಟಾನಿದು ಫೋಟೋ ತೆಗಿಲ್ಲ ಹನಿದು. ಈ ಥರದ್ದನ್ನೆಲ್ಲನೂ ನಮ್ಮ ಹಳ್ಳೀಲಿ ಅಷ್ಟೇ ಸಿಗೋಕ್ಕಾಗೋದು. ಬಿಕಾಸ್ ನನಗೂ ಕೂಡ ಈ ಥರದ್ದು ಯಾವುದು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಯಾಕಂದರೆ ನಾನು ನನಗೆ ಬುದ್ಧಿ ಬರೋ ಟೈಮಿಂದನೂ ನಾನು ತುಮಕೂರಲ್ಲೇ ಸಿಟಿ ಒಳಗಡೆನೇ ಇದ್ದಿದ್ದು. ಸೊ ಇದೆಲ್ಲನೂ ನಮಗೂ ಏನಷ್ಟು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಬಟ್ ನನ್ನ ಮಗಳಂತೂ ಸಖತ್ ಇದರಲ್ಲೆಲ್ಲ ಎಂಜಾಯ್ ಮಾಡ್ತಾಳೆ. ಇನ್ನು ನಾವಿರೋದು ಇವಾಗ ಅಂದರೆ ನಮ್ಮ ಶಾಪ್ ಇದೆ ಅಲ್ವಾ, ಅಲ್ಲೇ ಮನೆ. ಅದು ಕೂಡ ಸಿಟಿನೇ. ಬಟ್ ಇಲ್ಲಿಂದ ನಮಗೆ 3 ಕಿಲೋಮೀಟರ್, ಅಂದರೆ ನಮಗೆ ನಾವಿರೋ ಹತ್ರ ಮತ್ತು ಊರಿಗೆ ಒಂದು 3 ಕಿಲೋಮೀಟರ್ ಏನೋ ಆಗುತ್ತೆ. ಸೊ ಈ ಥರ ತಿಂಗಳಿಗೆ ಒಂದು ಸಲ 15 ದಿನಕ್ಕೆ ಒಂದು ಸಲ ಕರ್ಕೊಂಡು ಬಂದರೆ ಅವಳು ತುಂಬ ಖುಷಿಯಾಗಿ ಆ ಎನ್ವೈರ್ನಮೆಂಟ್ ಎಲ್ಲನೂ ಫೀಲ್ ಮಾಡ್ತಾಳೆ. ಅದಕ್ಕೋಸ್ಕರ ಅವಳಿಗೂ ಒಂದು ಚೇಂಜ್ ಇರುತ್ತೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಬರ್ತೀವಿ. ಇನ್ನು ನಾನು ಯಾವಾಗಲೂ ತುಮಕೂರಿಗೆ ಹೋಗ್ತಾನೆ ಇರ್ತೀನಲ್ವ. ಸೊ ಅದು ಯಾವಾಗಲೂ ಸಿಟಿ ಲೈಫ್ ಅವಳಿಗೆ ಅದು ಕಾಮನ್ ಆಗಿಬಿಟ್ಟಿದೆ. ಅವಳು ಅಲ್ಲಿ ಹೇಳಬೇಕು ಅಂತಂದರೆ ಮಾಲಿಗೆಲ್ಲಾದರೂ ಕರ್ಕೊಂಡೋದ್ರೆ ಅವಳು ಖುಷಿಯಾಗಿ ಆಟಾಡ್ತಾಳೆ ಬಿಟ್ಟರೆ. ಇನ್ನು ಅದಕ್ಕಿಂತ ಎಕ್ಸ್ಟ್ರಾ ಖುಷಿ ಅವಳಿಗೆ ನಾವು ಹೊಲಕ್ಕೆ ಕರ್ಕೊಂಡು ಬಂದಾಗ ಆಗುತ್ತೆ. ಅಂದರೆ ಒಂಥರ ಖುಷಿ ಅನಿಸುತ್ತೆ ಅವಳಿಗೆ. ಅದೆಲ್ಲ ಅಂದರೆ ಫ್ರೀಯಾಗಿ ಬಿಟ್ಬಿಡ್ತೀನಿ ನೋಡಿ. ಸೊ ಒಂಥರ ಎಂಜಾಯ್ ಮಾಡ್ತಾಳೆ ಅವಳು. ಇನ್ನು ಇಲ್ಲಿ ಬಂದರೆ ಹರಿ ಅವರ ಚಿಕ್ಕಪ್ಪನ ಮಗ ಇದ್ದ. ಸೊ ತುಂಬ ಆಸೆ ಮಾಡ್ತಾನೆ. ನನಗಂತೂ ಒಂಥರ ಪ್ಯೂರ್ ಹಾರ್ಟೆಡ್ ಅಂತ ಅನಿಸ್ತಾನೆ. ಚೆನ್ನಾಗಿ ಆಟ ಆಡಿಸ್ತಾನೆ. ಯಾವಾಗ ಬಂದರೂ ಅಷ್ಟೇ ಖುಷಿಯಾಗಿ ಅವಳನ್ನ ಎತ್ಕೊಳ್ಳೋಕೆ ಹೋಗ್ತಾನೆ. ಬಟ್ ಇವಳೇ ಹೋಗಲ್ಲ. ಇವಳು ಹೆಂಗಿದ್ದಾಳೆ ಅಂತ ಅಂದರೆ ಎಲ್ಲರೂ ಬೇಕು, ಬಟ್ ಯಾರೂ ಎತ್ಕೊಳ್ಳೋ ಆಗಿಲ್ಲ ಇವಳನ್ನ.
ಬಟ್ ಅವ್ನು ಒಂದು ನಿಮಿಷ ಏನಾದರೂ ಊರಿಗೆ ಹೋದಾಗ ಕಾಣಿಸ್ಲಿಲ್ಲ ಅಂದರೆ ಅಮ್ಮ ಚಿಚ್ಚಪ್ಪ ಎಲ್ಲೋ ಅಂದರೆ ಚಿಕ್ಕಪ್ಪ ಆಗಬೇಕು. ಸೊ ಅವಳು ಕೇಳೋ ಟೋನೇ ಹಂಗಿರತ್ತೆ, ಎಲ್ಲೋದ್ರು ಅಂತ ಕೇಳ್ತಿರ್ತಾಳೆ. ಬಟ್ ಅವಳು ಅಷ್ಟೇ, ನಾನು ಊರಿಗೆ ಕರ್ಕೊಂಡು ಹೋದರೆ ಅವಳು ಇವನ ಜೊತೆ ಬಿಟ್ಟರೆ ಇನ್ಯಾರ ಜೊತೆಗೂ ಆಟಾಡ. ಇನ್ನು ಅವನು ಕೂಡ ತುಂಬ ಚೆನ್ನಾಗಿ ಆಟ ಆಡಿಸ್ತಾನೆ. ಸೊ ನಾನು ಊರಿಂದ ಬಂದಮೇಲೆ ನೆಕ್ಸ್ಟ್ ಡೇ ನಾನು ಅಕ್ಕ ಒಂದು ವಾರ ತುಮಕೂರಲ್ಲಿದ್ದರು ಅಂತ ಹೇಳಿದ್ನಲ್ಲ, ಸರಿ ನಾನು ತುಂಬ ಕರಿತಾಯಿದ್ಲು, ಬಾ ಮನೇಲಿ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ಸರಿ ನಾನು ಕೂಡ ಬಸ್ಸಿಗೆ ಹೋಗಿದ್ದೆ. ಅದಾದಮೇಲೆ ನೆಕ್ಸ್ಟ್ ಡೇ ಹರಿ ಮತ್ತು ಅಜಯ್ ಇಬ್ಬರು ಬಂದರು. ಸರಿ ನಾವು ಅವತ್ತು ಬೆಳಗ್ಗೆನೇ ಎದ್ಬಿಟ್ಟು ಹಳಸಣ್ಣು ತೊಗೊಂಡು ಬರೋಣ ಅಂತ ಹೇಳಿ ಹೋದ್ವಿ. ಯಾಕಂದರೆ ನಮ್ಮ ಮಾವ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಅವರಿಗೋಸ್ಕರ ತೊಗೊಂಬರೋಣ ಅಂತ ಹೇಳಿಬಿಟ್ಟು ನಾವಿಬ್ಬರು ಮಕ್ಕಳನ್ನು ಕರ್ಕೊಂಡು ನಾವಿಬ್ಬರು ಹೊರಟ್ವಿ. ಇನ್ನು ಹಚ್ಚು ಹತ್ರ ನಾನು ಸ್ಟೋರಿ ಹೇಳ್ತಾ ಇದ್ದೆ, ಬಿಕಾಸ್ ಇದು ದೇವರಾಯನದುರ್ಗಕ್ಕೆ ಹೋಗೋ ರೋಡು. ಸೊ ಈ ರೋಡಲ್ಲಿ ನಮ್ಮಿಬ್ರದ್ದು ತುಂಬಾ ಮೆಮೊರೀಸ್ ಎಲ್ಲ ಇದೆ. ಅವನಿಗೆ ಏನಾದರೂ ಕ್ಯೂರಿಯಾಸಿಟಿಯಾಗಿ ಕೇಳ್ತಿರ್ತಾನೆ. ಹಾಗಾಗಿ ಅಚ್ಚು ನಾನು ಹರಿ ಹಿಂಗೆ ಬರ್ತಾ ಇದ್ವಿ ಅಂತ ಹೇಳ್ತಾ ಇದ್ದೆ. ಅವನು ಒಂಥರ ಅಂದರೆ ಹೌದಾ ಹನಿನ ಬಿಟ್ಟು ಬರ್ತಾಯಿದ್ರಾ, ನನ್ನ ಬಿಟ್ಟು ಬರ್ತಾಯಿದ್ರಾ ಅಂತ ಕೇಳ್ತಾ ಇದ್ದ. ಬಟ್ ಅವನಿಗೆ ಗೊತ್ತಾಗಿಲ್ಲ ನಾವು ಮದುವೆಗೆ ಮುಂಚೆ ಬರ್ತಾಯಿದ್ದಿದ್ದು. ಬಟ್ ಆದ್ರೂ ತಲೆ ತಿನ್ನೋ ಥರ ಅವನನ್ನು ಏನೋ ಒಂದು ಹೇಳ್ಕೊಂಡು ತಲೆ ತಿಂತಾನೆ ಇರ್ತೀವಿ, ಅವನು ನಮ್ಮ ತಲೆ ತಿಂತಾನೆ ಇರ್ತಾನೆ. ಇನ್ನು ಬೆಳಗ್ಗೆ ಬಂದಿರೋದ್ರಿಂದ ಹಿಂಗಿದ್ದೀವಿ, ಯಾರು ಕೂಡ ಫ್ರೆಶ್ ಅಪ್ ಆಗಿಲ್ಲ. ಬೆಳಗ್ಗೆ ಎದ್ದಿರೋದು ತಿಂಡಿ ತಿಂದು ಬಂದಿರೋದಷ್ಟೇ. ಇನ್ನು ನಾವು ಮದುವೆ ಸ್ಟಾರ್ಟಿಂಗಲ್ಲೇನೋ 1 ಇಯರ್ ಹೋಗಿ ಬಂದಿದ್ದಷ್ಟೇ, ಫಸ್ಟ್ ಇಯರಲ್ಲೇನೋ ಅಷ್ಟೇ ಇಲ್ಲಿ ಹೋಗಿ ಬಂದಿದ್ವು. ಅದಾದಮೇಲೆ ಹೋಗಿರಲಿಲ್ಲ. ತೊಗೊಂಬಂದರೆ ಅಪ್ಪಾಜಿನೇ ತೊಗೊಂಬರೋರು, ಇಲ್ಲ ಅಂದರೆ ಇಲ್ಲ. ಸರಿ ತುಂಬ ದಿನ ಆಯಿತು, ನಾವೇ ಹೋಗಿ ಬರೋಣ ಅಂಥೇಳಿ ಹೋಗ್ತಾಯಿದ್ದೀವಿ. ಇನ್ನು ನನ್ನ ಫೇಸ್ ಅಂತೂ ತುಂಬ ಕಡೆ ತೋರಿಸ್ಬಿಟ್ಟಿದ್ದೀನಿ, ಓಕೆನಾ. ನನಗೆ ಯಾಕೋ ಎಲ್ಲೂ ಸೆಟ್ ಆಗ್ತಾಯಿಲ್ಲ. ಸರಿ ಆಯಿತು. ಮತ್ತು ನನಗೇನಾಯಿತು ಗೊತ್ತಾ, ಪಾಪು ಹುಟ್ಟಿದ ಮೇಲೆ ನನ್ನ ಸ್ಕಿನ್ ತುಂಬ ಚೇಂಜ್ ಆಯಿತು. ಮುಂಚೆ ನನಗೆ ಈ ಥರ ಸ್ಕಿನ್ನು ಇರಲಿಲ್ಲ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇನ್ನು ಪ್ರೆಗ್ನೆನ್ಸಿಲಿ ಕೂಡ ತುಂಬ ಚೆನ್ನಾಗಿ ಸ್ಕಿನ್ ಇನ್ನೂ ಗ್ಲೋ ಆಗಿ ಫುಲ್ ನೈಸ್ ಆಗಿಬಿಟ್ಟಿತ್ತು. ಬಟ್ ಅದೇನೋ ಗೊತ್ತಿಲ್ಲ, ಇವಳು ಹುಟ್ಟಿ ನೆಕ್ಸ್ಟ್ ಡೇನೇ ನನಗೆ ಹಿಂಗೆ ಸ್ಟಾರ್ಟ್ ಆಯಿತು, ನೆಕ್ ಹತ್ರ ಎಲ್ಲನೂ ಸ್ಟಾರ್ಟ್ ಆಯಿತು, ಮತ್ತು ಫೇಸು. ಸೊ ಏನಕ್ಕೆ ಹಂಗೆ ಆಯಿತು ಅಂತ ಗೊತ್ತಿಲ್ಲ. ಹಂಗೆ ನೆಕ್ಸ್ಟು ಅದಕ್ಕೆ ನಾನು ತುಮಕೂರಿಗೆ ಹೋದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಕೇಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಬಿಕಾಸ್ ಪಾಪು ಹುಟ್ಟಿದ ಮೇಲೆ ನನಗೆ ಸ್ಕಿನ್ ಈ ಥರ ಆಗಿದ್ರು. ಅವಳು ಹುಟ್ಟಿ ನೆಕ್ಸ್ಟ್ ಡೇ ನಾನೇನೋ ಹಾಸ್ಪಿಟ್ಲಲ್ಲೇ ಇದ್ದೆ, ಆವಾಗಲೇ ಆಗಿದ್ದು ನನಗೆ ಈ ಥರ. ಸೊ ಏನು ಚೇಂಜಸ್ ಆಯಿತು ಬಾಡಿಲಿ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಬಟ್ ತುಂಬ ಅಂದರೆ ತುಂಬ ಒಂಥರ ಸ್ಕಿನ್ ತುಂಬ ಹಾಳಾಯಿತು ಅನ್ನೋ ಫೀಲಿಂಗ್ ಬರ್ತಾಯಿದೆ ನನಗೆ. ನಾನು ವೀಡಿಯೋ ಮಾಡಬೇಕಾದ್ರೆ ಅನ್ನಿಸ್ತಾ ಇರುತ್ತೆ ನನಗೆ, ಏನಕ್ಕೆ ಈ ಥರ ಆಯಿತು ನನ್ನ ಸ್ಕಿನ್ ಅಂತ ಹೇಳಿ. ಬಟ್ ಕೆಲವರಿಗೆ ಮಕ್ಕಳು ಆದಮೇಲೆ ಥರ ಚೇಂಜಸ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಐ ಅಗ್ರಿ. ನಾನೇನು ನನ್ನ ಫೇಸ್ ಹಿಂಗಿದೆ ಅಂತ ಹೇಳ್ಬಿಟ್ಟು ನಾನೇನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ. ಅಂದರೆ ಯಾರೆಲ್ಲ ದೇವರಾಯನದುರ್ಗ ಹಾಂ ಹೇಳಪ್ಪಜ್ಜಿ. ಮರ ಮೇಲೆ ಮಾತ್ರ ಇರ್ತವೆ, ಅದ್ರಲ್ಲಿ ಫುಲ್ ಹಣ್ಣಾಗಿರ್ತೀವಲ್ಲ. ಫ್ರೆಂಡ್ಸ್ ಎಲ್ಲ ತಗೊಂತಿರ್ತಾರೆ. ಸ್ಕೂಲಲ್ಲಿ ಇದೆಯಾ? ಹೌದಾ? In 1 kilometer, turn right. ಯಾರಾದರೂ ದೇವರಾಯನದುರ್ಗಕ್ಕೆ ಬಂದಿಲ್ಲ ಅಂತಂದರೆ ಒಂದ್ಸಲ ವಿಸಿಟ್ ಮಾಡಿ, ಸಖತ್ತಾಗಿದೆ. ಅದರಲ್ಲೂ ಇವಾಗಿನ ಸೀಸನ್, ಈ ಮಳೆಗಾಲದ ಸೀಸನ್ ಏನು ಬರುತ್ತೆ ಇವಾಗಂತೂ ನೋಡೋದಕ್ಕೆ ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಟ್ರೆಕ್ಕಿಂಗ್ ಕೂಡ ಎಲ್ಲ ಇದೆ ಚಿನ್ನ, ಟ್ರೆಕ್ಕಿಂಗು ಮಾಡ್ತಾರೆ ಇವಾಗ ಜಾಸ್ತಿ. ಈ ಫಿಟ್ನೆಸ್ ಅವರು ಒನ್ ಡೇ ಅಂದರೆ ಮಾರ್ನಿಂಗ್ ಟ್ರೆಕ್ಕಿಂಗ್ ಥರ ಕರ್ಕೊಂಡು ಬಂದು ಅಂದರೆ ವರ್ಕೌಟ್ ಆಗಿಬಿಡುತ್ತೆ ಜೊತೆಲಿ ಅಂತ. ಹುಷಾರ್ ಚಿನ್ನ, ನೀನು ಲಾಸ್ಟ್ ಸ್ಟಾರ್ಟಿಂಗ್ ಇದೆ ಮರ ಚಿನ್ನ ಹತ್ತಿದ್ ನೀನು, ನೆನಪಿದೆ. ಹಾ, ಇದೊಂದೇ ಮರ ಇರೋದು? ಸಿಂಹ ಅಲ್ಲ ಚಿನ್ನಿ, ಏರೋಪ್ಲೇನ್ ಹೋಗ್ತಾ ಇದೆ. ನೋಡಲಿ ಏನು ಕೀಳ್ತಾ ಇದ್ದಾರ ನೀವು ಪಪ್ಪ? ಹಾ, ಕುಡ್ಗೋ ಅಲ್ಲ, ಇಸ್ಕೊಂಬರ್ಲ? ಹಾ ನಾ ಹೆಂಗ್ ಕೂತಿದ್ದಾನ ಚೋರಿ? ಹಾ, ನೀನು ಹತ್ತತಿ ಹಂಗೆ ದೊಡ್ಡವನಾದ್ಮೇಲೆ? ಉಶ್ ಬಿತ್ತು. ಹಾಂ,
ಇನ್ನು ಹನಿ ಅಂತೂ ಇಲ್ಲಿ ಬಂದಿದ್ದ ತಕ್ಷಣ ಬಿದ್ಬಿಟ್ಟು ಗಾಯ ಮಾಡ್ಕೊಂಬಿಟ್ಲು, 2 ಮೊಣಕಲ್ಲಿ ಗಾಯ ಆಗಿಬಿಟ್ಟಿದೆ. ಇನ್ನು ಆಂಟಿ ಅಂತೂ ಇನ್ನು ಇಲ್ಲೇ ಇರು ಅಂತ ಹೇಳ್ತಾಯಿದ್ರು. ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಗೊತ್ತಾ ಬಂದಾಗಂತೂ. ನಾನು ತುಂಬ ವರ್ಷ ಆಗಿದೆ ಬಂದು, ಆಲ್ಮೋಸ್ಟ್ 4 ಇಯರ್ಸ್ ಆಯಿತು ಬಂದು. ಬಟ್ ಆದ್ರೂ ಚೆನ್ನಾಗಿ ಮಾತಾಡಿಸ್ತಾರೆ, ಅದೇ ಪ್ರೀತಿ ಕೊಡ್ತಾರೆ. ಇನ್ನು ಹನಿನೂ ಫಸ್ಟ್ ಟೈಮ್ ನೋಡಿದ್ದವರು, ಅಚ್ಚೂ ಅಷ್ಟೇ ಫಸ್ಟ್ ಟೈಮ್ ನೋಡಿದ್ದು. ಸೊ ಹೇಳ್ತಾಯಿದ್ರು ಇಲ್ಲೇ ಇರು ನೀನು ಅಂತ ಹೇಳ್ತಾಯಿದ್ರು. ಸರಿ, ಇನ್ನು ಇವತ್ತಿನ ಬ್ಲಾಗ್ನ ನಾನು ಹೆಂಗೆ ಮಾಡ್ತಾ ಇದ್ದೀನಿ, ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಾಂ, ಮತ್ತೆ ಹೇಳ್ದೆ ನಾನು ಎತ್ತೀನಿ ಅಂತ. ಚಿಕ್ಕದಿಲ್ಲ ಚಿನ್ನಿ, ಇಷ್ಟೇ ಇರೋದು, ಎಲ್ಲನೂ ವೆಯ್ಟ್ ಬರುತ್ತೆ ಇದು. ಹುಷಾರು, ಅದು ಮೈಕ್ ಸಿಡಿಸ್ಕೋಬೇಡಿ.